ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಹೆಸರು ಸುವರ್ಣ. ಸೊ ನಾವು ಇವಾಗ ಊಟಿಯಲ್ಲಿದ್ದೀವಿ. ಸೊ ಇವತ್ತು ನಮ್ಮದು ಡೇ 2 ಇನ್ ಊಟಿ. ಬನ್ನಿ ಇವತ್ತು ಊಟಿಯಲ್ಲಿ ಏನೇನು ಪ್ಲೇಸಸ್ ನೋಡ್ತೀವಿ ಅಂತ ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಸೊ ನಿನ್ನೆ ಬಂದು ನಾವು ರೋಸ್ ಗಾರ್ಡನ್ ಮತ್ತು ಟಾಯ್ ಟ್ರೈನಲ್ಲಿ ಬಂದ್ವಿ. ಸೊ ಇವತ್ತು ಆಲ್ಮೋಸ್ಟ್ ಎಲ್ಲ ಪ್ಲೇಸಸ್ ಕವರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಬನ್ನಿ ನಿಮಗೂ ಕೂಡ ನಾವು ಏನೇನು ಪ್ಲೇಸಸ್ ಎಕ್ಸ್ಪ್ಲೋರ್ ಮಾಡ್ತೀವಿ ಅಂತ ತೋರಿಸ್ತೀನಿ ಈ ವಿಡಿಯೋದಲ್ಲಿ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇವಾಗ ಹೋಗಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿ ಕಾಣಿಸಿರೋ ಬೆಲ್ ಬಟನ್ ಪ್ರೆಸ್ ಮಾಡಿ. ಬೆಲ್ ಬಟನ್ ಪ್ರೆಸ್ ಮಾಡಿದ್ರೆ ನಾನು ಹಾಕೋ ಎಲ್ಲ ವೀಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ನಾವಿವಾಗ ಬೊಟಾನಿಕಲ್ ಗಾರ್ಡನಿಗೆ ಬಂದಿದ್ದೀವಿ. ಸೊ ಇಲ್ಲಿ ಎಂಟ್ರಿ ಟಿಕೆಟ್ ಬಂದು 50 ರೂಪೀಸ್ ಪರ್ ಪರ್ಸನ್. ಹಾಗೆ ಇವಾಗ ಫುಲ್ ಮಳೆ ಸ್ಟಾರ್ಟ್ ಆಗಿಬಿಟ್ಟಿದೆ. ಹಾಗೆ ಬೊಟಾನಿಕಲ್ ಗಾರ್ಡನ್ ನೋಡೋಕ್ಕೆ ನಿಮಗೆ ಅರೌಂಡ್ 2 to 3 ಅವರ್ಸ್ ಬೇಕಾಗುತ್ತೆ. ಸೊ ಬನ್ನಿ ಇವಾಗ ಬೊಟಾನಿಕಲ್ ಗಾರ್ಡನ್ ತೋರಿಸಿ ನಿಮಗೆ. ಊಟಿಯಲ್ಲಿ ಇರುವ ಬೊಟಾನಿಕಲ್ ಗಾರ್ಡನ್ ಬಂದು ಅರೌಂಡ್ ಇದು 55 ಏಕರ್ಸಲ್ಲಿದೆ. ಹಾಗೆ ಇವಾಗ ಇದನ್ನು ತಮಿಳ್ನಾಡು ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಅವರು ಮೇಂಟೈನ್ ಮಾಡ್ತಾ ಇದ್ದಾರೆ. ಸೊ ನಿಮಗೆ ಅರೌಂಡ್ ಇದು ಫುಲ್ ನೋಡಬೇಕು ಅಂತಂದರೆ ಅರೌಂಡ್ 2 to 3 ಅವರ್ಸೇ ಬೇಕಾಗುತ್ತೆ ನೋಡೋಕ್ಕೆ, ಅಷ್ಟೊಂದು ಇದೆ ನೋಡೋಕ್ಕೆ ಇಲ್ಲಿ. ಹಾಗೆ ಇದು ಕೂಡ ಊಟಿಯಲ್ಲಿ ಒನ್ ಆಫ್ ದ ಮೋಸ್ಟ್ ಪಾಪ್ಯುಲರ್ ಟೂರಿಸ್ಟ್ ಅಟ್ರಾಕ್ಷನ್ ಅಂತಲೇ ಹೇಳ್ಬೋದು. ಊಟಿ ವಿಸಿಟ್ ಮಾಡಿದವರು ಕಂಪಲ್ಸರಿ ಬೊಟಾನಿಕಲ್ ಗಾರ್ಡನ್ ವಿಸಿಟ್ ಮಾಡ್ತಾರೆ. ಒಳಗಡೆ ಪ್ಲಾಂಟ್ಸ್ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅದು. ಇಲ್ಲಿರುವ ಬೊಟಾನಿಕಲ್ ಗಾರ್ಡನ್ ಬಂದು 6 ಸೆಕ್ಷನ್ಸಲ್ಲಿ ಡಿವೈಡ್ ಆಗಿದೆ. ಅವು ಯಾವ್ಯಾವು ಅಂದರೆ ಲೋವರ್ ಗಾರ್ಡನ್, ನ್ಯೂ ಗಾರ್ಡನ್, ಇಟಾಲಿಯನ್ ಗಾರ್ಡನ್, ಕನ್ಸರ್ವೇಟ್ರಿ ಮತ್ತು ಫೌಂಟೇನ್ ಟೆರೆಸ್ ಆ್ಯಂಡ್ ನರ್ಸರೀಸ್. ಸೊ ಇಲ್ಲಿ ತುಂಬಾ ಪ್ಲ್ಯಾಂಟ್ಸು ಅವೆಲ್ಲ ನೋಡ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿದೆ ಇಲ್ಲಿ ಎಲ್ಲ ಫ್ಲವರ್ಸ್ ಇದು. ಸೊ ಇದು ಒಂದು ಗ್ಲಾಸ್ ಹೌಸಲ್ಲಿ ಈ ಥರ ಫ್ಲವರ್ಸ್ ಎಲ್ಲ ನೋಡೋಕ್ಕೆ ಸಿಕ್ತು ನಮಗೆ. ಹಾಗೆ ನಿಮಗೆ ಇಲ್ಲಿ 1000 ವೆರೈಟೀಸ್ ಆಫ್ ಪ್ಲ್ಯಾಂಟ್ಸ್ ನೋಡ್ಬೋದು. ಆಮೇಲೆ ಹರ್ಬಲ್ ಪ್ಲ್ಯಾಂಟ್ಸ್ ಇದೆ, ಟ್ರೀಸ್, ಡಿಫ್ರೆಂಟ್ ಟೈಪ್ಸ್ ಆಫ್ ಟ್ರೀಸ್ ಇದೆ. ಆಮೇಲೆ ಏನು ಬೋನ್ಸಾಯಿ ಟ್ರೀಸ್ ಇದೆ. ಸೊ ನೋಡ್ಬೋದು ಇಲ್ಲಿ ಎಷ್ಟು ಕ್ಯೂಟಾಗಿದೆ ಇವೆಲ್ಲ ಪ್ಲ್ಯಾಂಟ್ಸು. ನೀವು ಕಂಪ್ಲೀಟಾಗಿ ಬೊಟಾನಿಕಲ್ ಗಾರ್ಡನ್ ಮತ್ತು ಈ ಟ್ರೀಸು ಪ್ಲ್ಯಾಂಟ್ಸ್ ಬಗ್ಗೆ ಎಲ್ಲ ಸ್ಟಡಿ ಮಾಡಿಕೊಂಡು ಯಾವ್ಯಾವು ಅಂತ ಎಲ್ಲ ನೋಡಬೇಕು ಅಂತಂದರೆ ಸೊ ನಿಮಗೆ ಅರೌಂಡ್ 2 to 3 ಅವರ್ಸ್ ಟೈಮ್ ಬೇಕಾಗುತ್ತೆ ಅಂತಲೇ ಹೇಳ್ಬೋದು. ಸೊ ನಾವು ಹೋದಾಗ ಮಳೆ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಸೊ ಸ್ವಲ್ಪ ಹೊತ್ತು ಇಲ್ಲಿ ನೋಡಿಕೊಂಡು ನಾವು ಅಷ್ಟು ನೋಡೋಕ್ಕಾಗಲಿಲ್ಲ ನಮಗೆ. ನೋಡಿ ರುದ್ರಾಕ್ಷಿ ಟ್ರೀ ಅಂತ ಇದು ಎಷ್ಟು ದೊಡ್ಡದಾಗಿ ಬೆಳೆದಿದೆ. ಫುಲ್ ಮಳೆ ಸ್ಟಾರ್ಟ್ ಆಗಿಬಿಟ್ಟಿದೆ, ಏನು ನೋಡೋಕೆ ಆಗ್ತಾ ಇಲ್ಲ. ಫುಲ್ ಜೋರು ಮಳೆ ಇದೆ ಇವಾಗ. ನಾವಿವಾಗ ಟೀ ಫ್ಯಾಕ್ಟ್ರಿಗೆ ಬಂದಿದ್ದೀವಿ. ಇಲ್ಲಿ ಟೀ ಫ್ಯಾಕ್ಟ್ರಿ ಮತ್ತು ಚಾಕ್ಲೇಟ್ ಫ್ಯಾಕ್ಟ್ರಿ ಎರಡೂ ಇದೆ ಅಂತೆ. ಸೊ ಅದು ಬಂದಿದ್ದೀವಿ ಇಲ್ಲಿ. ಇಲ್ಲಿಂದ ವ್ಯೂ ನೋಡಿ. ಹಾಗೆ To the tea factory. The process of tea manufacture consists of several stages. The first stage is withering, which means the removal of moisture. The leaf is spread on the withering troughs, and high velocity fans blow air through the leaves, whereby 30% of moisture is removed. The withered leaf is then passed through a tube to the rotor vane below. The rotor vane is a machine which crushes and squeezes the leaf. The leaf coming out of the rotor vane then enters the CTC machines. CTC means cutting, turning and curling. These machines, which are 5 in number, have sharp rollers on them. They cut, turn and curl the leaf while it passes through them. After the CTC, the leaf enters the OOTY, which imparts heaviness to the tea while the tea rubs on its surface while passing through it. The tea then enters the oxidation area, where it is collected in stainless steel trays and allowed to remain there for almost an hour. During oxidation, the enzymes in the tea react with the oxygen in the atmosphere and changes in color and smell take place. The green colored tea assumes a copper red color and a fragrant smell also develops. After these changes, the tea enters the dryer. In the dryer, the tea is dried using hot air produced by a heater. Heat drying takes almost 16 minutes. After the tea is dried, it assumes a black color as seen in the market. The last 3 stages are cleaning, grading and packing. The fiber in the tea, which comes from the leaf stalk, is removed in the fiber mat. The teas are later graded according to size in a grader. There is a leaf grader and dust grader. The teas are later packed and sent for sale. The leaf is spread on the wooden troughs, and high velocity fans blow air through the leaves, whereby 30% of moisture is removed. The withered leaf is then passed through a tube to the rotor vane below. The rotor vane is a machine. ನಾವಿವಾಗ ಟೀ ಫ್ಯಾಕ್ಟ್ರಿಗೆ ಬಂದಿದ್ದೀವಿ. ಸೊ ಇಲ್ಲಿ ನಿಮಗೆ ಫುಲ್ ಟೀ ಹೇಗೆ ಪ್ರೋಸೆಸ್ ಆಗುತ್ತೆ ಅಂದರೆ ಲಾಸ್ಟ್ ಮಾರ್ಕೆಟ್ವರೆಗೂ ಬರುತ್ತಲ್ಲ. ಸೊ ಫಸ್ಟ್ ಇಂದ ಲಾಸ್ಟ್ವರೆಗೂ ಹೇಗೆ ಪ್ರೋಸೆಸ್ ಆಗುತ್ತೆ ಟೀ ಅಂತ ಎಲ್ಲನೂ ತೋರಿಸಿದ್ದಾರೆ ಇಲ್ಲಿ. ಆ ಲೀವ್ಸ್ ಎಲ್ಲ ಕ್ರಶ್ ಆಗಿ ಇಲ್ಲಿ ಬರುತ್ತೆ.
ಇಟ್ಟಿದ್ದಾರೆ ಇಲ್ಲಿ ಟೇಸ್ಟ್ ಮಾಡೋಕ್ಕೆ. So nice. ಸೂಪರ್ ಆಗಿದೆ ಏನೆಲ್ಲ. ಎಷ್ಟು ವೆರೈಟೀಸ್ ಆಫ್ ಟೀ ಇದೆ ಇಲ್ಲಿ. ಮಸಾಲಾ ಟೀ, ವೈಟ್ ಟೀ, ಗ್ರೀನ್ ಟೀ, ಬ್ಲ್ಯಾಕ್, ಸ್ಟ್ರಾಂಗ್ ಸಿಟಿ ಅಂತೆ, ಚಾಕ್ಲೇಟ್ ಟೀ, ಯಾವುದು ಬೇಕು. ಇವಾಗ ನಾವು ಚಾಕ್ಲೇಟ್ ಫ್ಯಾಕ್ಟ್ರಿಗೆ ಹೋಗ್ತಾ ಇದ್ದೀವಿ. ಇವಾಗ ನಾವು ದೊಡ್ಡಬೆಟ್ಟ ಪೀಕಿಗೆ ಬಂದಿದ್ದೀವಿ. ಕ್ಲೈಮೇಟ್ ಮಾತ್ರ ಸೂಪರ್ ಆಗಿದೆ, ನೋಡ್ಬೋದು. ಫುಲ್ ಫಾಗ್ ಕವರ್ ಆಗಿದೆ. ಸೊ ಬನ್ನಿ, ಇದು ವ್ಯೂ ಅಂದರೆ ಏನೂ ಕಾಣಿಸಲ್ಲ ಅನ್ಸುತ್ತೆ. ಬನ್ನಿ ಇವಾಗ ದೊಡ್ಡಬೆಟ್ಟ ಪೀಕಿಗೆ ಹೋಗಿ ಬರೋಣ. ಇವಾಗ ದೊಡ್ಡಬೆಟ್ಟ ಪೀಕಿಗೆ ಬಂದಿದ್ದೀವಿ. ಸೊ ಇಲ್ಲಿಂದ ವ್ಯೂ ಮಾತ್ರ ತುಂಬ ಬ್ಯೂಟಿಫುಲ್ ಆಗಿದೆ. ಸ್ವಲ್ಪ ಡ್ರಿಸ್ಲಿಂಗ್ ಆಗ್ತಿದೆ ಆದರೆ. ಹಾಗೆ ಇಲ್ಲಿ ಎಂಟ್ರಿ ಫೀಸ್ ಪರ್ ಪರ್ಸನ್ 10 ರೂಪೀಸ್ ತೊಗೊತಾರೆ. ಬನ್ನಿ ನಿಮಗೆ ಇವಾಗ ವ್ಯೂ ತೋರಿಸ್ತೀನಿ ಇಲ್ಲಿಂದ. ದೊಡ್ಡಬೆಟ್ಟ ಪೀಕಲ್ಲಿ ಟೆಲಿಸ್ಕೋಪ್ ಇಟ್ಟಿರ್ತಾರೆ ವ್ಯೂ ನೋಡೋಕ್ಕೆ. ಸೊ ಟೆಲಿಸ್ಕೋಪಿಂದ ವ್ಯೂ ಇನ್ನೂ ತುಂಬ ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ. ಸೊ ನಾವು ಹೋದಾಗ ಟೆಲಿಸ್ಕೋಪ್ ಇದ್ದಿಲ್ಲ. ಸೊ ಹಾಗೆ ಮಳೆ ಬರ್ತಾಯಿತ್ತು. ಸೊ ಬಿಸಿ ಏನಾದ್ರು ತಿನ್ನೋಣ ಅಂತ ಸ್ವಲ್ಪ ಬ್ರೇಕ್ ತೊಗೊಂಡ್ವಿ. ಸೊ ಇಲ್ಲಿ ಮಸಾಲ ಶೇಂಗಾ, ಪಾನಿಪುರಿ ಮತ್ತು ಬೇಲ್ಪುರಿ ಎಲ್ಲ ಮಾರ್ತಾ ಇರ್ತಾರೆ. ಸೊ ಆ ಚಳಿಗೆ ಏನಾದರೂ ಬಿಸಿದು ತಿಂತಾ ಇರಬೇಕು ಅಂತ ಅನಿಸ್ತಾ ಇರುತ್ತೆ. ಇವಾಗ ಪೈಕರಾ ವಾಟರ್ಫಾಲ್ಸ್ಗೆ ಹೋಗ್ಬೇಕಾದ್ರೆ ನಮಗೆ ಈ ಥರ ದಾರಿಯಲ್ಲಿ ಟೀ ಎಸ್ಟೇಟ್ ಕಾಣಿಸು. ಸೊ ಸ್ಟಾಪ್ ಮಾಡಿದ್ವಿ. ಹಾಗೆ ಇಲ್ಲಿ ಟೀ ಎಸ್ಟೇಟಲ್ಲಿ ನಮಗೆ ಈ ಥರ ಏನೋ ಕಾಸ್ಟ್ಯೂಮ್ಸ್ ಕೊಡ್ತಾರೆ ಫೋಟೋಶೂಟ್ಗೆ. ಸೊ ಈ ಥರ ಕಾಸ್ಟ್ಯೂಮ್ಸ್ ಎಲ್ಲ ಹಾಕ್ಕೊಂಡು ಫೋಟೋಶೂಟ್ ಮಾಡ್ಕೋಬೋದು. ಹಾಗೆ ಅವರು ಕೂಡ ನಮಗೆ DSLR ಫೋಟೋಸ್ ಏನೋ ಕ್ಲಿಕ್ ಮಾಡಿಕೊಡ್ತಾರೆ. ಸೊ ನೋಡ್ಬೋದು ಈ ಟೀ ಎಸ್ಟೇಟ್ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ. ಸೊ ಎಲ್ಲರೂ ಊಟಿ ವಿಸಿಟ್ ಮಾಡಿದಾಗ ಕಂಪಲ್ಸರಿ ಈ ಥರ ಟೀ ಎಸ್ಟೇಟ್ ಮಧ್ಯೆ ಕಂಪಲ್ಸರಿ ಒಂದು ಫೋಟೋ ಇದ್ದೇ ಇರುತ್ತೆ. ಸೊ ನಾವು ಕೂಡ ಎಷ್ಟೊಂದು ಫೋಟೋಸ್ ಎಲ್ಲ ಕ್ಲಿಕ್ ಮಾಡಿಕೊಂಡು ನೆಕ್ಸ್ಟ್ ಡೆಸ್ಟಿನೇಷನ್ ನೋಡಿ. ಫ್ರೆಶ್ ಕ್ಯಾರೆಟ್ ಸಿಗುತ್ತೆ ಈ ಥರದ್ದು. ಇವಾಗ ಪೈಕರಾ ವಾಟರ್ಫಾಲ್ಸಿಗೆ ಬಂದಿದ್ದೀವಿ. ಇಲ್ಲಿ ಪಾರ್ಕಿಂಗಿಂದ 1 ಕಿಲೋಮೀಟರ್ಸ್ ನಡಿಬೇಕು. ಹಾಗೆ 50 ಸ್ಟೆಪ್ಸ್ ಕೆಳಗಡೆ ಹೋಗ್ಬೇಕಂತೆ. ಫಾಲ್ಸಲ್ಲಿ ಆದರೆ ಆಟಾಡಕ್ಕೆ ಬಿಡಲ್ಲ. ಜಂಗಲ್ ಸೂಟ್ಸ್. ಇವಾಗ ಪೈಕರಾ ವಾಟರ್ಫಾಲ್ಸಿಗೆ ಬಂದಿದ್ದೀವಿ. ಸೊ ಇದು ಊಟಿ ಸಿಟಿಯಿಂದ ಅರೌಂಡ್ 20 ಕಿಲೋಮೀಟರ್ಸ್ ದೂರದಲ್ಲಿದೆ. ಹಾಗೆ ನೋಡ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ. ಸೊ ಪಾರ್ಕಿಂಗ್ ಲಾಟಿಂದ ನೀವು 1 ಕಿಲೋಮೀಟರ್ ನಡ್ಕೊಂಬಂದು ಆಮೇಲೆ ಕೆಳಗಡೆ ಒಂದು 50 ಸ್ಟೆಪ್ಸ್ ಇದೆ ಕೆಳಗಡೆ. ಇವಾಗ ನಾವು ಪೈಕರಾ ಬೋಟ್ ಹೌಸಿಗೆ ಬಂದಿದ್ದೀವಿ. ಇವಾಗ ಪೈಕರಾ ವಾಟರ್ಫಾಲ್ಸಿಂದ ಪೈಕರಾ ಬೋಟ್ ಹೌಸಿಗೆ ಬಂದಿದ್ದೀವಿ. ಸೊ ಇಲ್ಲಿ ಬೋಟಿಂಗ್ ಎಲ್ಲ ಮಾಡ್ಬೋದು. ಸೊ ಡಿಫ್ರೆಂಟ್ ಟೈಪ್ಸ್ ಆಫ್ ಬೋಟ್ ಇದೆ ನೋಡ್ಬೋದು. ಸ್ಪೀಡ್ ಬೋಟ್ ಇದೆ, 8 ಸೀಟರ್ 10 ಸೀಟರ್ ಬೋಟ್ ಎಲ್ಲ ಇದೆ. ಸೊ ನಮಗೆಲ್ಲ ಪೈಕರಾ ಬೋಟಿಂಗ್ ತುಂಬಾ ಇಷ್ಟ ಆಯಿತು. ಸೊ ನೋಡ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿದೆ. ಫುಲ್ ಗ್ರೀನ್ರಿ ಇದೆ ಸುತ್ತಲೂ. ಆಮೇಲೆ ಕ್ಲಿಯರ್ ವಾಟರ್ ಇದೆ. ಆಮೇಲೆ ಕ್ರೌಡ್ ಕೂಡ ತುಂಬಾ ಇದ್ದಿಲ್ಲ. ಬ್ಯೂಟಿಫುಲ್ ಲೊಕೇಶನ್ ಅಂತಲೇ ಹೇಳ್ಬೋದು. ನಿಜವಾಗ್ಲೂ ಚೆನ್ನಾಗಿದೆ. ನಿಜ ಸೂಪರ್ ಆಗಿದೆ. ಊಟಿ ಲೇಕ್ಗಿಂತ ಇದು ಸೂಪರ್ ಅಲ್ಲ. ಊಟಿ ಕ್ರೌಡೆಡ್, ಇದು ಪ್ರಶಾಂತ ಪ್ಲೀಸೆಂಟ್. ಇದು ತುಂಬ ಕ್ರೌಡೆಡ್ ಇಲ್ಲ ಇಲ್ಲಿ. ಹಾಗೆ ಸಖತ್ತಾಗಿದೆ. ಕ್ಲೈಮೇಟ್ ಮಾತ್ರ ಸೂಪರ್ ಆಗಿದೆ. ಬೋಟ್ ರೈಡ್ ನೋಡ್ತಾ ಇದ್ದೀರಲ್ಲ, ಇದು ಬಂದು ಪೈಕರಾ ಡ್ಯಾಮ್. ಇವಾಗ ಪೈಕರಾ ಬೋಟಿಂಗ್ ಇಂದ ಇಲ್ಲಿ ಶೂಟಿಂಗ್ ಸ್ಪಾಟಿಗೆ ಬಂದಿದ್ದೀವಿ. ಇದನ್ನ 6th ಮೈಲ್ 9th ಮೈಲ್ ಶೂಟಿಂಗ್ ಸ್ಪಾಟ್ ಅಂತ ಹೇಳ್ತಾರಂತೆ. ಹಾಗೆ ತುಂಬ ಫಿಲ್ಮ್ ಶೂಟಿಂಗ್ಸ್ ಕೂಡ ಆಗಿದೆ. ಸೊ ಬನ್ನಿ ಹೇಗಿದೆ ಈ ಪ್ಲೇಸ್ ಅಂತ ತೋರಿಸ್ತೀನಿ. ಇಲ್ಲಿ ಕೆಳಗಡೆಯಿಂದಾನೇ ವ್ಯೂ ತುಂಬ ಬ್ಯೂಟಿಫುಲ್ ಆಗಿ ಕಾಣಿಸ್ತಿದೆ. ಫುಲ್ ಗ್ರೀನ್ರಿ ಇದೆ.
ಇದನ್ನ ವೆನ್ಲಾಕ್ಸ್ ಡೌನ್ ನೇಚರ್ ಟ್ರೈಲ್ ಅಂತಾನೂ ಕೂಡ ಹೇಳ್ತಾರೆ. ಇಲ್ಲಿ ನೋಡಿ ಕುದುರೆಗಳು. ಟಿಕೆಟ್ಸ್ 30 rupees, ಕ್ಯಾಮ್ರಾ 50. ಹಾಗೆ ಅವಾಗೆ ಹೇಳ್ದಂಗೆ ಈ ಪ್ಲೇಸ್ನ ಶೂಟಿಂಗ್ ಸ್ಪಾಟ್ ಅಂತಲೂ ಕರೀತಾರೆ. ಯಾಕೆ ಶೂಟಿಂಗ್ ಸ್ಪಾಟ್ ಅಂತ ಕರಿತಾ ಇದ್ರು ಅಂತಂದರೆ ಹಿಂದಿ ಮೂವೀಸ್ ತುಂಬಾ ಮೂವಿ ಶೂಟಿಂಗ್ ಆಗಿದೆ ಇಲ್ಲಿ. ಲೈಕ್ ಕುಚ್ ಕುಚ್ ಹೋತಾ ಹೇ, ದೀವಾನ, ರಾಜಾ ಹಿಂದೂಸ್ತಾನಿ, ಹಾಗೆ ನಮ್ಮ ಕನ್ನಡ ಮೂವಿ ಸ್ನೇಹಲೋಕ, ಒಂದೇ ಉಸಿರಂತೆ ಸಾಂಗ್ ಶೂಟಿಂಗ್ ಕೂಡ ಇಲ್ಲೇ ಆಗಿದೆ. ಹಾಗೆ ಇಲ್ಲಿ ತುಂಬ ಮೂವಿ ಶೂಟಿಂಗ್ ಆಗಿದೆ. ಹಾಗೆ ಕನ್ನಡ ಸ್ನೇಹಲೋಕ ಮೂವಿ ಶೂಟಿಂಗ್ ಇಲ್ಲೇ ಆಗಿದ್ದು. ಆ ಹಾಡು ಈ ಹುಡುಗಿರು ಆಡ್ತಾರೆ ಇವಾಗ. ಗೆಸ್ ಗರ್ಲ್ ಸ್ಟಾರ್ಟ್. ಒಂದೇ ಉಸಿರಂತೆ ಇನ್ನು ನಾನು ನೀನು, ನಾನು ನೀನು ಒಂದೇ ಉಸಿರಿನಲ್ಲಿ ನಮ್ಮನ್ನು ಸೇರಿಸುವ ಅಂತರಂಗದ ಸಹ್ಯಾದ್ರಿ ಮಡಿಲಲ್ಲಿ ಕೋಟಿ ಕೋಟಿ ಕನಸುಗಳಲ್ಲೋ. ಸೂಪರ್ ಆಗಿದೆ. ಹಂಗೆ ಸೂಪರ್ ಆಗಿ ಆಡಿದ್ರಿ ಹುಡುಗಿರ. ಕ್ಲಾಪ್ಸ್ 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 ಕ್ಲಾಪ್ಸ್. ಸೂಪರ್ ಆಗಿದೆ ಮಾತ್ರ ಕ್ಲೈಮೇಟ್. ಇವಾಗ ನೋಡ್ಬೋದು ಫುಲ್ ಫಾಗ್ ಕವರ್ ಆಗಿದೆ. ವಾವ್. ನೆಕ್ಸ್ಟ್ ಟೈಮ್ ಊಟಿ ವಿಸಿಟ್ ಮಾಡಿದಾಗ ಈ ಪ್ಲೇಸ್ ಖಂಡಿತ ಮಿಸ್ ಮಾಡಬೇಡಿ. ತುಂಬ ಬ್ಯೂಟಿಫುಲ್ ಪ್ಲೇಸ್ ಅಂತಲೇ ಹೇಳ್ಬೋದು. ನೋಡ್ಬೋದು ಫುಲ್ ಸುತ್ತಲೂ ಗ್ರೀನ್ರಿ ಇದೆ. ಹಾಗೆ ಈ ಪ್ಲೇಸ್ ಕೆಳಗಡೆ ಪಾರ್ಕಿಂಗಿಂದ 10 minutes ಸ್ವಲ್ಪ ಹೈಕ್ ಮಾಡಬೇಕು ಅಷ್ಟೇ. ಸೊ ಹೈಕ್ ಮಾಡಿದ್ಮೇಲೆ ವ್ಯೂ ಮಾತ್ರ ತುಂಬ ಬ್ಯೂಟಿಫುಲ್ ಆಗಿರುತ್ತೆ. ಸೊ ಆರಾಮಾಗಿ ಇಲ್ಲಿ ಕುತ್ಕೊಂಡು ರಿಲ್ಯಾಕ್ಸ್ ಮಾಡ್ಬೋದು. ಹಾಗೆ ಇಲ್ಲಿ ಹಾರ್ಸ್ ರೈಡಿಂಗ್ ಎಲ್ಲ ಇರುತ್ತೆ. ಸೊ ನೋಡ್ಬೋದು ಇದು ಒಂಥರ ಯಾವುದೋ ಬೇರೆ ಫಾರಿನ್ ಕಂಟ್ರಿ ಅನಿಸುತ್ತೆ. ಒಂಥರ ಸ್ವಿಟ್ಜರ್ಲ್ಯಾಂಡ್ ಥರನೇ ಅನಿಸುತ್ತೆ. ಅಷ್ಟು ಬ್ಯೂಟಿಫುಲ್ ಆಗಿದೆ ಇದು. ಹಾಗೆ ಹೈಕ್ ಮಾಡಿದ್ಮೇಲೆ ಮತ್ತೆ ಸ್ವಲ್ಪ ಕೆಳಗಡೆ ಬಂದರೆ ನಿಮಗೆ ಈ ಥರ ದೊಡ್ಡ ದೊಡ್ಡ ಟ್ರೀಸ್ ಕಾಣಿಸುತ್ತೆ. ಸೊ ಇಲ್ಲೇ ನಮ್ಮ ಕನ್ನಡ ಮೂವಿ ಸ್ನೇಹಲೋಕದು ಸೊ ಒಂದೇ ಉಸಿರಂತೆ ಸಾಂಗ್ ಶೂಟಿಂಗ್ ಆಗಿದ್ದು ಸೇಮ್ ಇದೇ ಟ್ರೀಸ್ ಹತ್ರ. ಸೊ ನೋಡ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಇದು. ಈ ಶೂಟಿಂಗ್ ಸ್ಪಾಟ್ ಪ್ಲೇಸ್ ಮಾತ್ರ ನಿಜ ಸೂಪರ್ ಆಗಿದೆ. ಫುಲ್ ಗ್ರೀನ್ರಿ ಇದೆ. ಸೊ ಹಾಗೆ ಇವತ್ತು ತುಂಬ ಪ್ಲೇಸಸ್ ಕವರ್ ಮಾಡಿದ್ವಿ ನಾವು ಊಟಿಯಲ್ಲಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇವಾಗ ಟಿಬೇಟಿಯನ್ ಮಾರ್ಕೆಟಿಗೆ ಬಂದಿದ್ದೀವಿ ಶಾಪಿಂಗಿಗೆ.